ಸುದೀಪ್ ದರ್ಶನ್ ಒಂದಾದ್ರೆ ತಿರುಪತಿಗೆ ಹೋಗಿ ತಲೆ ಬೋಳಿಸ್ತೀನಿ ಎಂದ ರಜತ್. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದು 2 ವಾರಗಳಾದರೂ ಸ್ಪರ್ಧಿಗಳ ಹವಾ ಮಾತ್ರ ಕಮ್ಮಿಯಾಗಿಲ್ಲ. ಪ್ರತಿದಿನ ಒಬ್ಬಲ್ಲ ಒಬ್ಬ ಸ್ಪರ್ಧಿಗಳು ಸುದ್ದಿಯಲ್ಲಿದ್ದಾರೆ. ಬಿಬಿಕೆ 11 ಮುಗಿದ ಬಳಿಕ ಕೆಲ ಸ್ಪರ್ಧಿಗಳು ಹೊಸ ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಕಾಣಿಸಿಕೊಂಡರೆ, ಇನ್ನು ಕೆಲವು ಫ್ಯಾಮಿಲಿ ಜೊತೆ ಹಾಗೂ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ತೆರಳಿ ಸುತ್ತಾಡುತ್ತಿದ್ದಾರೆ. ಹೀಗಿರುವಾಗ ಇದೀಗ ಈ ಬಾರಿಯ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಮೂಲಕ ದಿಢೀರ್ ಎಂಟ್ರಿ ಕೊಟ್ಟ ರಜತ್ ದೊಡ್ಡ ಹೇಳಿಕೆಯೊಂದನ್ನ ನೀಡಿದ್ದಾರೆ. ತಮ್ಮ ನೇರ ಮಾತು ಹಾಗೂ ಫಿಲ್ಟರ್ ಇಲ್ಲದೆ ಕೊಡುವಂತಹ ಕೌಂಟರ್ ಗಳಿಗೆ ಹೆಸರುವಾಸಿಯಾದ ಇವರು ದರ್ಶನ್ ಸುದೀಪ್ ವಿಚಾರವಾಗಿ ಮಾತನಾಡಿದ್ದಾರೆ. 2ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಪ್ರಯಾಣ ಕೊನೆಗೊಳಿಸಿದ ರಜತ್ಗೆ ಎಲ್ಲಿ ಹೋದರೂ ಅಭಿಮಾನಿಗಳಿದ್ದಾರೆ. ಆದ್ರೆ ಇವರು ದರ್ಶನ್ ಮತ್ತು ಸುದೀಪ್ ಅವರ ಅಭಿಮಾನಿಯಂತೆ. ಸಂದರ್ಶನವೊಂದರಲ್ಲಿ ಇವರಿಬ್ಬರ ಬಗ್ಗೆ ಮಾತನಾಡಿದ ರಜತ್, ದರ್ಶನ್ ಸರ್ ಯಾವತ್ತಿದ್ರೂ ದೊಡ್ಡವರೇ, ಎಲ್ಲಾ ಫ್ಯಾನ್ಸ್ಗೆ ಆಸೆ ಇರೋ ಹಾಗೆ ನನಗೂ ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಜೊತೆಗೆ ನೋಡಬೇಕು ಅಂತ ತುಂಬಾ ದೊಡ್ಡ ಆಸೆ ಇದೆ ಎಂದು ಹೇಳಿದ್ದಾರೆ. ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಒಂದಾಗ್ತಾರೆ, ಅದು ಆದಾಗ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ. ನಾನು ತಿರುಪತಿಗೆ ಹೋಗಿ ಗುಂಡೊಡಿಸಿಕೊಂಡು ಬರ್ತೇನೆ ಅಂತ ತುಂಬಾ ಸಲ ಹೇಳಿದ್ದೆ. ಅಷ್ಟು ಪ್ರೀತಿ ಇದೆ ಅವರಿಬ್ಬರ ಮೇಲೆ ಎಂದಿದ್ದಾರೆ ರಜತ್. ದರ್ಶನ್ ಅವರ ಈಗಿನ ವಿಚಾರವಾಗಿ ಮಾತನಾಡಿದ ರಜತ್, ದರ್ಶನ್ ಸರ್ ಜೊತೆಗೆ ನನಗೆ ತುಂಬಾ ಒಡನಾಟವಿಲ್ಲ, ಆದ್ರೆ ತುಂಬಾ ಟೈಮ್ ಮಾತಾಡಿದ್ದೀನಿ. ಅವರು ನನ್ನ ಫೇವರೇಟ್ ನಟರಲ್ಲಿ ಒಬ್ಬರು. ತಪ್ಪುಗಳನ್ನ ಮಾಡದೇ ಇರುವವರು ಯಾರಿದ್ದಾರೆ? ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿಯೇ ಇರುತ್ತಾರೆ. ಅದು ಅವರವರ ವೈಯಕ್ತಿಕ ಜೀವನ. ಅದರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ. ನಾನು ಯಾರ ಪರ್ಸನಲ್ ಲೈಫ್ ಬಗ್ಗೆ ಕಾಮೆಂಟ್ ಮಾಡಲ್ಲ ಎಂದು ಹೇಳಿದ್ದಾರೆ ರಜತ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ರಜತ್ ಅವರು ಟಾಪ್ 6 ರಲ್ಲಿ ಒಬ್ಬರಾಗಿದ್ದರು. ಅವರು 50 ದಿನಗಳ ಬಳಿಕ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟರು. ಮನರಂಜನೆಯಲ್ಲಿ ಟಾಸ್ಕ್ ನಲ್ಲಿ ಕಡಿಮೆ ಏನಿರಲಿಲ್ಲ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಗಮನ ಸೆಳೆಯೋದು ಅಂದ್ರೆ ಅದು ಸಣ್ಣ ಮಾತಲ್ಲ. ಅದರಲ್ಲೂ ಟಾಪ್ 6 ರಲ್ಲಿ ಒಬ್ಬರಾಗೋದು ಎಂದ್ರಂತೂ ಅದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಈ ಸಾಧನೆಯನ್ನ ರಜತ್ ಮಾಡಿ ತೋರಿಸಿದ್ದಾರೆ. ಘಟಾನುಘಟಿ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಎಲ್ಲರಿಂದ ಬೇಷಣಿಸಿಕೊಂಡಿದ್ದಾರೆ. ಅವರು ಮಾತಿನಲ್ಲೂ ಎಲ್ಲಿಯೂ ಸೋತಿಲ್ಲ. ಯಾರೇ ಮಾತಿಗೆ ನಿಂತರೂ ಅವರನ್ನ ಸೋಲಿಸಿದ್ದಾರೆ ಹೊರತು ತಾವು ಮಾತ್ರ ಸೋತೇ ಇಲ್ಲ.